ಎಲ್ಲರಿಗೂ ನಮಸ್ತೆ. GTG ಕನ್ನಡ ಲಘು ಹಾಸ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಹಾಸ್ಯ ತುಣುಕನ್ನು ಸವಿಯೋದಕ್ಕೆ ಮುನ್ನ ಒಂದು ಮನವಿ: ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಅಪ್ಲೋಡ್ ಮಾಡೋ ಎಲ್ಲ ಹಾಸ್ಯದ ತುಣುಕುಗಳನ್ನು ಆಸ್ವಾದಿಸಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ಹಾಗಾದರೆ ಬನ್ನಿ ಇವತ್ತಿನ ತುಣುಕನ್ನು ಕೇಳಿ. ಎಣ್ಣೆ ಸೀಗೆಕಾಯಿ, ಹಾವು ಮುಂಗುಸಿ, ಹಲಸಿನ ಮೇಣ ಎಣ್ಣೆ, ಕಪ್ಪೆ ಕೇರೆ ಹಾವು ಇವೆಲ್ಲ ಹೇಗೆ ಒಂದಕ್ಕೊಂದು ಜಾತಿ ವೈರಿಗಳೋ ಅದೇ ರೀತಿ ಅತ್ತೆ ಸೊಸೆಯರು ಕೂಡ ಜಾತಿ ವೈರಿಗಳು. ಅದಕ್ಕೆ ಗಾದೆಯೇ ಇದೆಯಲ್ಲ, ಸೊಸೆ ಮಗಳಲ್ಲ ಅಂತ. ಸೊಸೆಯನ್ನು ಮಗಳಂತೆ ನೋಡುವ ಯಾವುದಾದ್ರೂ ಅತ್ತೆ ಇದ್ದರೆ ಹೇಳಿ, ಆಕೆಗೆ ನನ್ನದೊಂದು ದೀರ್ಘದಂಡ ನಮಸ್ಕಾರ ಹಾಕ್ತೀನಿ. ಅತ್ತೆಗೆ ಸೊಸೆಯ ಮೇಲೆ ಯಾಕೆ ದ್ವೇಷ? ಅದಕ್ಕೊಂದು ಕಾರಣ ಹೇಳ್ತೀನಿ. ಬಹಳ ಹಿಂದೆ ಯೂನಿವರ್ಸಿಟಿಯಲ್ಲಿ ಇಕನಾಮಿಕ್ಸ್ MA ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡುವ ಪ್ರೊಫೆಸರ್ ಒಬ್ಬರು MAಯಲ್ಲಿ ಯಾರಿಗೂ 60% ಮಾರ್ಕ್ಸ್ ಕೊಡ್ತಿರಲಿಲ್ಲ. ಆಗ ಯಾರೋ ಒಬ್ಬರು, ಯಾಕೆ ಸರ್ ನೀವು ನಿಮ್ಮ ಸ್ಟೂಡೆಂಟ್ಸ್ಗೆ 60% ಮಾರ್ಕ್ಸೇ ಕೊಡೋದಿಲ್ವಲ್ಲ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದರು, ಯು ಸಿ, ಐ ಡಿಡ್ಂಟ್ ಸ್ಕೋರ್ ಮೋರ್ ದ್ಯಾನ್ 58% ಆಫ್ ಮಾರ್ಕ್ಸ್ ಇನ್ ಎನಿ ಆಫ್ ಮೈ MA ಪೇಪರ್ಸ್. ಸೊ ಐ ಡು ನಾಟ್ ಅವಾರ್ಡ್ ಮೋರ್ ದ್ಯಾನ್ 58% ಟು ಎನಿ ಆಫ್ ಮೈ ಸ್ಟೂಡೆಂಟ್ಸ್. ಬಹುಶಃ ಅತ್ತೆ ಆದವಳದ್ದು ಇದೇ ತತ್ವ ಇರ್ಬೋದೇನೋ. ನನ್ನ ಅತ್ತೆಯಿಂದ ನಾನೆಂದೂ ಸುಖಪಟ್ಟಿಲ್ಲ, ಹಾಗಾಗಿ ನನ್ನ ಸೊಸೆಯನ್ನು ನಾನೆಂದೂ ಸುಖಪಡಲು ಬಿಡೋಲ್ಲ ಎಂಬುದು ಅತ್ತೆ ಸಿದ್ಧಾಂತ ಇರ್ಬೋದು. ಯಕ್ಷಗಾನದಲ್ಲಿ ಮಕರಾಕ್ಷ ಕಾಳಗ, ಇಂದ್ರಜಿತು ಕಾಳಗ ಮುಂತಾದ ಪ್ರಸಂಗ ಇದೆ. ಇದೇ ಸಾಲಿಗೆ ಅತ್ತೆ ಸೊಸೆಯರ ಕಾಳಗ ಎಂಬ ಈ ಅಧಿಕ ಪ್ರಸಂಗವನ್ನು ಸೇರಿಸಬಹುದು. ನಾನು ಪುತ್ತೂರಲ್ಲಿ ಕೆಲಸದಲ್ಲಿ ಇದ್ದಾಗ ಪಕ್ಕದ ಮನೆಯ ಅತ್ತೆ ಸೊಸೆಯರ ಕಾಳಗ ನೋಡಿ ಬೆಚ್ಚಿ ಬಿದ್ದಿದ್ದೆ. ಅತ್ತೆ ಲಟ್ಟಣಿಗೆ ಹಿಡಿದ್ರೆ ಸೊಸೆ ಪೊರಕ್ಕೆ, ಅತ್ತೆ ಬ್ಯಾಟ್ ತಗೊಂಡ್ರೆ ಸೊಸೆ ಹಾಕಿ ಸ್ಟಿಕ್ ತಗೋತಿದ್ರು. ಇಲ್ಲಿ ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಎಂಬ ಗಾದೆಯನ್ನು ಅತ್ತೆಗೊಂದು ಕೋಲು, ಸೊಸೆಗೊಂದು ಕೋಲು ಎಂದು ಬದಲಾಯಿಸಬೇಕಿತ್ತು ಅಂದ್ಕೊಂಡೆ. ಸೊಸೆ ಲಟ್ಟಣಿಗೆ ಹಿಡಿದು ಓಡಿದಾಗ ಅತ್ತೆ ಸೌದೆ ಹಿಡಿದು ಓಡೋದನ್ನು ನೋಡಿ ನನಗೆ ನಾನಿನ್ನ ಬಿಡಲಾರೆ, ನೀ ನನ್ನ ಗೆಲ್ಲಲಾರೆ ಎಂಬ ಸಿನಿಮಾ ಶೀರ್ಷಿಕೆ ನೆನಪಾಗ್ತಾ ಇತ್ತು. ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋದು ಹಳೇ ಗಾದೆ. ಈಗ ಅತ್ತೆ ಸೊಸೆಯರ ಜಗಳದಲ್ಲಿ ಗಂಡ ಬಡವಾದ ಅನ್ನೋದು ಹೊಸ ಗಾದೆ. ಹೆಣ್ಣು ಮದುವೆಯಾಗಿ ಗಂಡನ ಮನೆ ಸೇರಿ ಗಂಡನ ಅರ್ಧಾಂಗಿ ಆಗ್ತಾಳೆ. ಆಮೇಲೆ ಅತ್ತೆ ಸೊಸೆಯರ ಘರ್ಷಣೆಯಲ್ಲಿ ಗಂಡನ ದೇಹ ಹರಿದ ಅಂಗಿ ಆಗುತ್ತೆ. ಇತ್ತ ಹೆಂಡತಿಯನ್ನೂ ಬಿಡಲಾರದೆ ಅತ್ತ ತಾಯಿಯನ್ನೂ ಬಿಡಲಾರದ ತ್ರಿಶಂಕು ಸ್ಥಿತಿ ಗಂಡನದ್ದು. ಬೋಲೆ ತೋ ಮಾ ಮಾರ್ ಖಾತಿ, ಬೋಲೆ ನಾ ತೋ ಬಾಪ್ ಕುತ್ತ ಖಾತ ಎಂಬ ಹಿಂದಿ ಗಾದೆ ಹಾಗೂ ಕನ್ನಡದ ಅತ್ತ ದರಿ ಇತ್ತ ಪುಲಿ ಎಂಬ ಗಾದೆಗೆ ಗಂಡ ಉದಾಹರಣೆ ಆಗ್ತಾನೆ. ಹಿಂದೆ ರಾಜರ ಕಾಲದಲ್ಲಿ ಯುದ್ಧ ನಡೆದಾಗ ಎದುರಾಳಿಯ ಹೊಡೆತವನ್ನು ತಡೆಯೋದಕ್ಕೋಸ್ಕರ ಗುರಾಣಿಯನ್ನು ಬಳಸ್ತಿದ್ರು. ಅತ್ತೆ ಸೊಸೆಯರು ಘರ್ಷಣೆ ಆದಾಗ ಬಳಸುವ ಗುರಾಣಿ ಅಂದರೆ ಗಂಡ. ಎರಡು ತಂಡದವರಿಗೂ ಒಂದೇ ಗುರಾಣಿ. ಇಂದ್ರಜಿತು ಲಕ್ಷ್ಮಣರು ಯುದ್ಧದಲ್ಲಿ ಇದೋ ವಾಯುವ್ಯಾಸ್ತ್ರ, ಇದೋ ವರುಣಾಸ್ತ್ರ ಎಂದು ಬಾಣ ಪ್ರಯೋಗಿಸುವಂತೆ ಇಲ್ಲಿಯೂ ಬೈಗುಳ, ಮೂದಲಿಕೆ, ಲಟ್ಟಣಿಗೆ ಮುಂತಾದ ದಿವ್ಯಾಸ್ತ್ರಗಳ ಬಳಕೆಯಾಗುತ್ತದೆ ಅತ್ತೆ ಸೊಸೆಯರ ನಡುವೆ. ಹೆಂಡತಿಯ ಪರ ನಿಂತರೆ ತಾಯಿಗೆ ಸಿಟ್ಟು,
ತಾಯಿಯ ಪರ ನಿಂತರೆ ಹೆಂಡತಿಯ ಆಕ್ರೋಶಕ್ಕೆ ಗುರಿಯಾಗುವ ಗಂಡು ಪ್ರಾಣಿಯ ಸ್ಥಿತಿ ಬ್ರೆಡ್ ಸ್ಲೈಸ್ನ ನಡುವಿನ ಸ್ಯಾಂಡ್ವಿಚ್ನಂತೆ. ನನಗೆ ಈವರೆಗೆ ಅರ್ಥವಾಗದ ವಿಚಾರ ಒಂದಿದೆ. ಅತ್ತೆ ತನ್ನ ಮಗಳ ಮಕ್ಕಳನ್ನು ಅತೀ ಹೆಚ್ಚು ಪ್ರೀತಿಸ್ತಾಳೆ, ಆದರೆ ತನ್ನ ಮಗನ ಮಕ್ಕಳನ್ನು ಅಷ್ಟಾಗಿ ಪ್ರೀತಿಸೋದಿಲ್ಲ. ಇದಕ್ಕೇನು ಕಾರಣ ಅಂದಿದ್ದಕ್ಕೆ ಹಿರಿಯರೊಬ್ಬರು ಅಂದರು, ಸೊಸೆ ಹೊರಗಿನವಳಲ್ವಾ, ಅದಕ್ಕಿರ್ಬೋದು ಅಂತ. ಸರಿ, ಮಗ ಸೊಸೆಯರಲ್ಲಿ ಸೊಸೆ ಹೊರಗಿನವಳು, ಆದರೆ ಮಗಳು ಅಳಿಯರಲ್ಲಿ ಅಳಿಯ ಹೊರಗಿನವನಲ್ವೇ? ಆಗ ಮಗ ಸೊಸೆ ಮಗಳು ಅಳಿಯ ಈಕ್ವಲ್ ಆಯ್ತಲ್ವಾ? ಮತ್ತೇಕೆ ಮಗಳ ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿ? ಬಹುಶಃ ಬೇತಾಳ ಈ ಪ್ರಶ್ನೆಯನ್ನು ವಿಕ್ರಮನಿಗೆ ಕೇಳ್ತಿದ್ರೆ ವಿಕ್ರಮರಾಜನೂ ಉತ್ತರ ಹೇಳೋದು ಕಷ್ಟ ಆಗ್ತಿತ್ತೋ ಏನೋ. ಉತ್ತರ ಗೊತ್ತಿದ್ದವರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅತ್ತೆಯೊಂದಿಗೆ ಕಾಲು ಕೆರೆದು ಜಗಳ ಕಾಯುವ ಸೊಸೆ ತನ್ನ ತವರಲ್ಲಿ ತನ್ನ ಅಣ್ಣನ ಹೆಂಡತಿ ತನ್ನ ತಾಯಿಯನ್ನು ಪ್ರೀತಿಯಲ್ಲಿ ಕಾಣಬೇಕು ಅಂತ ಬಯಸ್ತಾಳೆ. ಇದೇಕೆ ಎಂಬುದು ಯಕ್ಷ ಪ್ರಶ್ನೆ. ಬೇರೆ ಮನೆಯಿಂದ ಬಂದ ಸೊಸೆಗೆ ಕನಿಷ್ಠ ಆತಿಥ್ಯ, ಆದರೆ ಬೇರೆ ಮನೆಯ ಹುಡುಗ ತನ್ನ ಅಳಿಯನಿಗೆ ರಾಜಾತಿಥ್ಯ. ಸೊಸೆಗೆ ವೀಸಾ ಇಲ್ಲ, ಅಳಿಯನಿಗೆ ಕೂಡಲೇ ಗ್ರೀನ್ ಕಾರ್ಡ್. ತನ್ನ ಗಂಡನನ್ನು ಅವನು ಇವನು ಆಯೆ ಇಂಬೆ ಎಂದು ಮುಂತಾಗಿ ಸಂಬೋಧಿಸುವ ಅತ್ತೆ ತನ್ನ ಮಗನ ಪ್ರಾಯದ ಅಳಿಯನನ್ನು ಆದರದಿಂದ ಬಹುವಚನದಲ್ಲಿ ಅವರು ಇವರು ಆರು ಇಂಬೇರು ಎಂದು ಸಂಬೋಧಿಸ್ತಾಳೆ. ತನ್ನ ಗಂಡನಿಗೆ ಇಲ್ಲದ ವಿಶೇಷ ಆತಿಥ್ಯ ಅಳಿಮೈನಿಗೆ. ಕಾರಣ ತನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುವವನು ಎಂಬುದಾಗಿ ಇರಬಹುದು. ಆದರೆ ತನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳುವವಳು ಎಂಬ ಕಾರಣಕ್ಕೆ ಸೊಸೆಗೆ ಈ ಆತಿಥ್ಯ ಏಕಿಲ್ಲ? ನನಗಂತೂ ಗೊತ್ತಿಲ್ಲಪ್ಪ. ಅತ್ತೆ ಸೊಸೆಯರ ಕೆಲವು ಮಾಡರ್ನ್ ಗಾದೆಗಳನ್ನು ಹೇಳ್ತೀನಿ, ಕೇಳ್ತೀರಾ? ಅರಚುವ ಅತ್ತೆ, ಕಿರುಚುವ ಸೊಸೆ. ಅತ್ತೆ ಸೊಸೆಯರ ಜಗಳ ವೃದ್ಧಾಶ್ರಮಕ್ಕೆ ರಹದಾರಿ. ಅತ್ತೆ ಸೇರು, ಸೊಸೆ ಸವ್ವಾ ಸೇರು. ಅತ್ತೆಯದು ಜೋರುಬಾಯಿ, ಸೊಸೆಯದ್ದು ಬೊಂಬಾಯಿ. ಇದಕ್ಕೆ ತಾವೂ ಕೂಡ ಗಾದೆಗಳನ್ನು ಸೇರಿಸ್ಬೋದು. ಅತ್ತೆ ಸೊಸೆಯರ ಜಗಳದಲ್ಲಿ ಗುರಾಣಿಯಾಗುವ ಎಲ್ಲ ಬಡಪಾಯಿ ಗಂಡು ಮಕ್ಕಳಿಗೆ ಈ ಲಘು ಭಾಷಣವನ್ನು ಅರ್ಪಿಸ್ತೇನೆ. ನಮಸ್ಕಾರ.